ಬುರುಡೆ ಗ್ಯಾಂಗ್ ಅನ್ನೋ ಪಟ್ಟ ಕಟ್ಟಿದ್ ಯಾಕೆ? ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ? ಯಾವುದು ಬುರುಡೆ ಗ್ಯಾಂಗ್, ಯಾವುದು ಷಡ್ಯಂತ್ರ? ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಚಿನ್ನಯ್ಯ ಮೊದಲೇ ವಿಠಲ್ ಗೌಡ ಅವರನ್ನ ಭೇಟಿಯಾಗಿದ್ದ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನ ಹೂತ ಪ್ರಕರಣದಲ್ಲಿ ತಲೆಬುರುಡೆಯ ಮೂಲವನ್ನ ಪತ್ತೆ ಹಚ್ಚುವಲ್ಲಿ ಎಸ್ಐಟಿ ಅಧಿಕಾರಿಗಳು ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರನ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆಗೆ ಒಳಪಡಿಸಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಸಾಕ್ಷಿ ದೂರುದಾರ ಚಿನ್ನಯ್ಯನಿಗೆ ತಲೆಬುರುಡೆ ತಂದುಕೊಟ್ಟಿದ್ದು ಇದೇ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅನ್ನೋದು ಬಹಿರಂಗ ಆಗಿದೆ. ಈಗಾಗಲೇ ವಿಠಲ್ ಗೌಡ ಜೊತೆಗೆ ಪೊಲೀಸರು ಸ್ಥಳ ಮಹಜರನ್ನ ನಡೆಸಿದ್ದಾರೆ. ವಿಠಲ್ ಗೌಡ ತೋರಿಸಿದಂತಹ ಜಾಗದಲ್ಲೂ ಉತ್ಖನನ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಸಾಕ್ಷಿ ದೂರುದಾರನಾಗಿದ್ದಂತಹ ಚಿನ್ನಯ್ಯನ ಜಾಗಕ್ಕೆ ಈಗ ವಿಠಲ್ ಗೌಡ ಎಂಟ್ರಿ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಶನಿವಾರ ಮತ್ತು ರವಿವಾರ ನಡೆಸಿದಂತಹ ಮಹಜರು ಪ್ರಕ್ರಿಯೆ ವೇಳೆ ನೆಲದ ಮೇಲೇನೆ ಕೆಲವು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ವಿಚಾರಣೆ ವೇಳೆ ಮುಸುಕುದಾರಿ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸೌಜನ್ಯ ಮಾವ ವಿಠಲ್ ಗೌಡ ಅವರೇ ಚಿನ್ನಯ್ಯನಿಗೆ ತಲೆಬುರುಡೆಯನ್ನ ನೀಡಿದ್ದು ಅನ್ನೋದು ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ವಿಠಲ್ ಗೌಡನ ಜೊತೆಗೆ ಬುರುಡೆ ತರೋಕೆ ಮತ್ತೋರ್ವ ವ್ಯಕ್ತಿ ಹೋಗಿದ್ರು ಅಂತ ಹೇಳಲಾಗತ್ತೆ. ವಿಠಲ್ ಗೌಡನ ಜೊತೆಗೆ ಕಾರಿನಲ್ಲಿ ಪ್ರದೀಪ್ ಗೌಡ ಅನ್ನೋ ವ್ಯಕ್ತಿ ಹೋಗಿದ್ದು, ಈ ಮಾಹಿತಿಯನ್ನ ಆಧರಿಸಿ ನಿನ್ನೆ ಮತ್ತು ಮೊನ್ನೆ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡನನ್ನ ಕರೆದೊಯ್ದು ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಸ್ಥಳ ಮಹಜರನ್ನ ಮಾಡಲಾಗಿದೆ. ನಾವಿಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಅಂಶ ಅಂತ ಅಂದ್ರೆ, ಈ ಹಿಂದೆ ನಾವು ಹೇಳಿದ ಹಾಗೇನೆ ಚಿನ್ನಯ್ಯ ಹೂತ್ ಹಾಕಿರೋ ಜಾಗವನ್ನ ತೋರಿಸುವಲ್ಲಿ ಎಡವಿದ್ನಾ ಅಂತ. ಮೊದಲನೇ ಬಾರಿಗೆ ಚಿನ್ನಯ್ಯ ಬರೆದಂತ ಪತ್ರದಲ್ಲಿ ಏನ್ ಹೇಳಿದ್ದ? ನೂರಾರು ಶವಗಳನ್ನ ಹೂತಿರೋದಾಗಿ ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದ. ಕೊನೆಗೆ ಆತ ಹೇಳಿರೋ ಎಲ್ಲಾ ಜಾಗಗಳಲ್ಲಿ ಉತ್ಖನನ ನಡೆದಿದೆ. ಆತ ಹೇಳ್ದಷ್ಟೇ ಅಗಲ ಉದ್ದದಲ್ಲೂ ಕಾರ್ಯಾಚರಣೆ ನಡೆದಿದೆ. ಇದರಲ್ಲಿ ಮೂಳೆ ಸಿಕ್ಕಿದ್ದು ಬರೀ 2 ಸ್ಪಾಟ್ಗಳಲ್ಲಿ ಮಾತ್ರ. ಹಾಗಾದ್ರೆ ಉಳಿದ ಜಾಗಗಳಲ್ಲಿ ಯಾಕೆ ಏನು ಸಿಕ್ಕಿಲ್ಲ? ಈ ಪ್ರಶ್ನೆ ಬಂದಿತ್ತು. ಚಿನ್ನಯ್ಯ ಹೇಳೋ ರೀತಿಯಲ್ಲೇ ನೂರಾರು ಶವಗಳನ್ನ ಆತ ನಿಜವಾಗ್ಲೂ ಹೂತಿದ್ದೆ ಆದ್ರೆ ಅಟ್ಲೀಸ್ಟ್ 10 ಜಾಗದಲ್ಲಾದ್ರೂ ಸಿಗ್ಬೇಕಿತ್ತಲ್ವಾ? ಯಾಕೆ ಸಿಗ್ತಾ ಇಲ್ಲ ಅಂತ ಎಲ್ಲಾ ಕಡೆಯಿಂದ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ರು. ಅಷ್ಟೇ ಯಾಕೆ, ಏನೂ ಸಿಗ್ತಾ ಇಲ್ಲ, ಉತ್ಖನನವನ್ನ ನಿಲ್ಸೇ ಬಿಡಿ ಅಂತ ಬಿಜೆಪಿ ಅಸೆಂಬ್ಲಿಯಲ್ಲೇ ಬೊಬ್ಬೆ ಹಾಕಿತ್ತು. ಕೊನೆಗೆ ಗೋಧಿ ಮೀಡಿಯಾ ಅಂತ ಕರೆಸ್ಕೊಳ್ಳುವಂತ ಸೋ ಕಾಲ್ಡ್ ಸ್ಯಾಟಲೈಟ್ ಚಾನೆಲ್ಗಳು ಸಹ ಬುರುಡೆ ಗ್ಯಾಂಗ್ ಅನ್ನೋ ಪಟ್ಟವನ್ನ ಕಟ್ಬಿಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಕೇಳೋ ಪ್ರಶ್ನೆಗಳು ಸಹಜ. ಬರೀ 2 ಜಾಗದಲ್ಲಿ ಮಾತ್ರ ಯಾಕೆ ಮೂಳೆಗಳು ಸಿಕ್ಕಿದೆ ಅಂತ. ಈ ಹಿಂದೆ ನಾವಿದ್ಕೆ 3 ಪಾಸಿಬಿಲಿಟೀಸ್ ಅನ್ನ ಕೊಟ್ಟಿದ್ವಿ, ಇರಬಹುದು ಅಂತ ಹೇಳಿದ್ವಿ. ಮೊದಲನೇದು, ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿರೋ ಹಾಗೆ ಧರ್ಮಸ್ಥಳದ ಮಣ್ಣಿನಲ್ಲಿ ಎಸಿಡಿಕ್ ಅಂಶ ಜಾಸ್ತಿ ಇರೋದ್ರಿಂದ ಮೂಳೆಗಳು ಕರಗಿ ಹೋಗಿರುವಂತ ಸಾಧ್ಯತೆ ಜಾಸ್ತಿ ಇರತ್ತೆ. ಇನ್ನು 2ನೇ ರೀಸನ್, ಚಿನ್ನಯ್ಯ ಶವಗಳನ್ನ ಹೂತ್ ಹಾಕಿ ಈಗಾಗಲೇ 15ರಿಂದ 20 ವರ್ಷಗಳೇ ಆಗೋಗಿದೆ. ಅದಾದ ನಂತರ ಒಂದು ಪ್ರವಾಹ ಕೂಡ ಬಂದಿತ್ತು, ಮರಗಳೆಲ್ಲ ಬೆಳೆದ್ ನಿಂತಿದೆ, ಆ ಜಾಗದಲ್ಲಿ ಅಭಿವೃದ್ಧಿ ಆಗಿದೆ. ಚಿನ್ನಯ್ಯನಿಗೆ ಜಾಗ ಮರ್ತು ಹೋಗಿರುವಂತ ಸಾಧ್ಯತೆ ಇದೆ 2ನೇದು. ಇನ್ನು 3ನೇ ಸಾಧ್ಯತೆ, ಈಗಾಗಲೇ ಪಂಚಾಯತ್ ಅವರು ಸಹ ಹೇಳಿದ್ದಾರೆ, ನಾವು ಕಾನೂನಿನ ಪ್ರಕಾರನೇ ಒಂದಿಷ್ಟು ಶವಗಳನ್ನ ಅಂತಿಮ ಸಂಸ್ಕಾರ ಅಲ್ಲೇ ಮಾಡಿದೀವಿ ಅಂತ. ಅಂದ್ರೆ ಹೂತಿರೋದ್ ನಿಜ, ಆದ್ರೆ ಚಿನ್ನಯ್ಯ ಅದನ್ನ ತೋರಿಸುವಲ್ಲಿ ಎಡುತ್ತಾ ಇರಬಹುದು ಅಥವಾ ಹಾದಿ ತಪ್ಪಿಸೋ ಪ್ರಯತ್ನ ಕೂಡ ಮಾಡ್ತಾ ಇರಬಹುದು. ಇದನ್ನ ನಾವು ಅಲ್ಲಗೆಳೆಯೋ ಹಾಗಿಲ್ಲ. ಈಗ ಯಾಕೆ ಮೂಳೆಗಳು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈ 3 ಕಾರಣಗಳಲ್ಲಿ ಬಹುಶಃ ಒಂದಾದ್ರೂ ಕಾರಣ ಮ್ಯಾಚ್ ಆಗಬಹುದು ಅಂತ ಈ ಹಿಂದೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ವಿ. ಈಗ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಚಿನ್ನಯ್ಯ ತಾನು ಹೂತಿಟ್ಟ ಜಾಗವನ್ನ ಬಿಟ್ಟು ಬೇರೆ ಬೇರೆ ಜಾಗಗಳನ್ನ ತೋರಿಸ್ತಾ ಇದ್ದಾನ? ಹಾಗಾದ್ರೆ ಬೇರೆ ಬೇರೆ ಜಾಗಗಳನ್ನ ತೋರಿಸಿದ ಹಾಗೆ ಇದೆ ಅಲ್ವಾ ಈಗ. ಇನ್ನು ಇಲ್ಲಿ ಇನ್ನೊಂದು ಅನುಮಾನ ಅಂತಂದ್ರೆ, ಚಿನ್ನಯ್ಯ ಮೊದಲೇ ವಿಠಲ್ ಗೌಡ ಅವರನ್ನ ಭೇಟಿಯಾಗಿದ್ದ. ಪತ್ರವನ್ನ ಬರೆಯೋದಕ್ಕಿಂತ ಮೊದಲೇ ತಾನು ಹೂತಿರೋ ಜಾಗಗಳನ್ನ ತೋರಿಸಿರುವಂತ ಸಾಧ್ಯತೆ ಇದೆ. ಯಾರಿಗೆ? ವಿಠಲ್ ಗೌಡಗೆ. ಹಾಗಾಗಿ ಚಿನ್ನಯ್ಯ ಅಕ್ರಮವಾಗಿ ಶವಗಳನ್ನ ಹೂತಿರೋ ಜಾಗವನ್ನ ಬಹುಶಃ ವಿಠಲ್ ಗೌಡ ಅವರಿಗೂ ತೋರಿಸಿರ್ಬಹುದು. ಇಷ್ಟು ದಿನ ಏನೂ ಸಿಕ್ಕಿಲ್ಲ, ಎಲ್ಲಾನು ಬುರುಡೆ ಅಂತ ಬಾಯಿ ಬಡ್ಕೊಳ್ತಿರೋರಿಗೆ ಈಗ ಬಹುಶಃ ಉತ್ತರ ಸಿಗ್ಬಹುದು. ಇನ್ನು ನ್ಯಾಯ ಸಿಗತ್ತೆ ಅನ್ನೋದಕ್ಕೆ ಅಥವಾ ಧರ್ಮಸ್ಥಳದಲ್ಲಿ ಅಧರ್ಮ ನಡೆದಿದೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿದೆ. ಅದು RTI ಮೂಲಕ ಸಹ ಬಹಿರಂಗ ಆಗಿದೆ. 15 ವರ್ಷದ ಹೆಣ್ಮಗುವಿನ ವಿಳಾಸ ಪತ್ತೆ ಹಚ್ಚೋಕೆ ಏನೂ ಶ್ರಮ ಪಡೆದೇನೆ ಅದೇ ದಿನ ಹೂಳೋಕೆ ಧರ್ಮಸ್ಥಳ ಪೊಲೀಸರು ಗ್ರಾಮ ಪಂಚಾಯತ್ಗೆ ಪತ್ರವನ್ನು ಬರೀತಾರೆ. ಧರ್ಮಸ್ಥಳ ವಸತಿ ಗೃಹದಲ್ಲಿ ಪತ್ತೆಯಾದಂತ ಮಹಿಳೆಯ ಕೊಲೆಯನ್ನ ಅಪರಿಚಿತ ಮಹಿಳೆಯ ಕೊಲೆ ಅಂತ ಪೊಲೀಸರು ಬರೀತಾರೆ. ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆ ಕೊಲೆ ಆಗೋಕೆ ಹೇಗ್ ಸಾಧ್ಯ? ಕೊಲೆಯಾದ ಮಹಿಳೆ ಶವವನ್ನ ಬೆಂಕಿಯಲ್ಲಿ ಸುಡೋಕೆ ದಹನ ಅಂತ ಪೊಲೀಸರೇ ಯಾಕೆ ಸೂಚಿಸ್ತಾರೆ? ಎಲ್ಲಾ ಶವಗಳನ್ನ ಹೂಳೋಕೆ ಸೂಚಿಸಿದ ಪೊಲೀಸರು ವಸತಿ ಗೃಹದಲ್ಲಿ ಕೊಲೆಯಾದ ಈ ಮಹಿಳೆಯ ಶವವನ್ನ ಮಾತ್ರ ದಫನ್ ಬ್ರಾಕೆಟ್ ಅಲ್ಲಿ ದಹನ್ ಅಂತ ಬರೆಯೋಕೆ ಕಾರಣ ಏನು? ಇದೆಲ್ಲ ನಮಗೆ ಸ್ಪಷ್ಟವಾಗಿ ಏನನ್ನ ಸೂಚಿಸುತ್ತೆ?
ತನಿಖೆ ಸಂಪೂರ್ಣವಾಗಿ ನಡಿಬೇಕು ಅನ್ನೋದನ್ನ ಸೂಚಿಸುತ್ತೆ. ಇದೆಲ್ಲನೂ ಸಹ RTI ಮೂಲಕ ಪಡ್ಕೊಂಡಿರುವಂತಹ ಪ್ರಕರಣಗಳ ಮಾಹಿತಿ. ಸೊ ಈಗ ಚಿನ್ನಯ್ಯ ಸುಳ್ಳನ್ನ ಹೇಳಿದಾನೆ ಅಥವಾ SIT ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರ್ಚೋಕೆ ಪ್ರಯತ್ನ ಮಾಡಿದ್ದಾನೆ ಅನ್ನೋದು ಪ್ರೂವ್ ಆದ್ರೆ ಈ ಮೇಲೆ ಹೇಳಿದಂತ ಪ್ರಕರಣಗಳ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಈಗಾಗಲೇ SIT ಆದೇಶದಲ್ಲಿ ಹೇಳಿರೋ ಹಾಗೆ ಕಳೆದ 20 ವರ್ಷಗಳಲ್ಲಿ ಅನುಮಾನಾಸ್ಪದವಾಗಿ ಮರಣ ಹೊಂದಿರುವಂತಹ ಎಲ್ಲಾ ಪ್ರಕರಣಗಳ ತನಿಖೆನ ಮಾಡಬೇಕು ಅಂತ ಇದೆ. ಹಾಗಾಗಿ SIT ಆದೇಶದಲ್ಲಿ ಸೂಚಿಸಿದಂತೆ ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದಂತ ಎಲ್ಲಾ ಅಸಹಜ ಸಾವುಗಳ ತನಿಖೆ ದಾಖಲೆಗಳ ಆಧಾರದಲ್ಲಿ ನಡಿಬೇಕಾಗಿದೆ. ಇನ್ನು ಈಗ ನಾವು ಮೀಡಿಯಾ ಕಡೆ ಬರೋದಾದ್ರೆ, ಮೀಡಿಯಾಗಳಲ್ಲಿ ಇಷ್ಟು ದಿನ ಏನ್ ಬರ್ತಾ ಇತ್ತು, ಏನೂ ಮೂಳೆಗಳೇ ಸಿಕ್ಕಿಲ್ಲ, ಇದೆಲ್ಲ ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರುವಂತ ಷಡ್ಯಂತ್ರ ಅಂತ ಹೇಳ್ತಿದ್ರು. ಆದ್ರೆ ಈಗ ವಿಚಾರ ಬೇರೆನೇ ಇದೆ ಅಲ್ವಾ? ಸೊ ವಿಠಲ್ ಗೌಡ ಅವರ ಮಹಜರು ಪ್ರಕ್ರಿಯೆ ವೇಳೆ ನೆಲದ ಮೇಲೆ ಕೆಲವು ಭಾಗಗಳಲ್ಲಿ ಮೂಳೆಗಳ ಅವಶೇಷಗಳು ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಈ ಬಗ್ಗೆ ಮೀಡಿಯಾಗಳು ಏನ್ ಹೇಳುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಇವರ ವರದಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.